ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಸ್ಮೆಲ್ ಬಂದು ಸುತ್ತಮುತ್ತಲಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾ ಇದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷ ಚರ್ಚೆ ಮಾಡಿ ಅಂತ ಆದಾಗ ನಮ್ಗೆ ಇನ್ನೂ ಅದು ಯಾವ ರೀತಿ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡನ್ನು ಕರೆದು ಇವತ್ತು ವಾಟರ್ ಶಾಂಪಲ್ ತಗೊಂಡು ಇವತ್ತು ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾ ಇದೆ ಅನ್ನೋದನ್ನ ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದ್ಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾ ಇದೆ ಅದರಿಂದ ಕಲುಷಿತ ಆಗಿ ಸ್ಮೆಲ್ ಬರ್ತಾ ಇದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದ್ಮೇಲೆ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನ ಯಾವ ರೀತಿ ನಾವು ಮಾಡ್ಬೇಕನ್ನೋದನ್ನ ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತ ಈಗಾಗಲೇ ಇದನ್ನು ಅನುಮತಿನ ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನು ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದ್ದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ಟ ಮೇಲೆ ಕ್ಲೀನ್ ಮಾಡಿ ನೀರನ್ನ ಆಚೆ ಬಿಟ್ಟು ಮೀನು ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನು ಕೈಗೊಳ್ಬೇಕನ್ನೋದನ್ನ ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮಹಾನ್ ಭಾವ ನೆನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು. ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡರ್ ಹಿಂಗೆ ಕಾಣಿಸಿ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟನ್ನು ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತ್ರ ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡಿಸಿದ್ರೆ ನಾನು ಅದನ್ನ ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸದೆ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ? ಮುಳಬಾಗಿಲು ಎಲ್ರಿಗೂ ಮಾನ ಹೋಗುತ್ತೆ. ಸೊ ಅದನ್ನ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ. ಆ ಥರ ಶಾಶ್ವತವಾದ ಪರಿಹಾರಗಳಿದ್ರೆ ಫಸ್ಟ್ ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋದು ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದನ್ನ ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡಿಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದು ಕಡೆ ನಮ್ಮ ಮುಳಬಾಗಿಲು ತಾಲೂಕು ನಾವೇ ಹರಾಜು ಮಾಡ್ಕೊಂಡಾಗ ಆಗ್ತದೆ. ಸೊ ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದನೇ ಈ ಪಾರ್ಕ್ನ ಡೆವಲಪ್ ಮಾಡೋಕ್ಕೆ ಏನು ಅನಾಚಾರ ಕೆಲಸ ಏನು ನಡೀತಾ ಅದಕ್ಕೆಲ್ಲ ಬಂದ್ ಮಾಡಲಿಕ್ಕೆ ಇವತ್ತೇ ಅದನ್ನ ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ಬರು ಕಾವಲಿಡಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರು? ಅದ್ಯಾವುದೋ ಫಿಲಮಲ್ಲಿ ಶಾಪುರ್ ವೆಲ್ಪೈ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗೆ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದಂಗೆ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅವಾಗ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಕರೆದು ಮಾತಾಡಿದ್ವಿ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಬಂದ ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಕ್ಕೆ ನೋಡಿದಾಗ ದೊಡ್ಡ ವ್ಯಕ್ತಿಗಳ ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ ಈ ಕೆರೆ ಸಂಬಂಧಪಟ್ಟಿರೋದು ನಗರಸಭೆ ಬರುತ್ತಾ ಸಣ್ಣ ನೀರಾವರಿ ಬರುತ್ತಾ ಅಂತ ಗೊಂದಲದಲ್ಲಿ. ಸಣ್ಣ ನೀರಾವರಿಗೆ ಬರುತ್ತೆ ಸರ್. ಅದಕ್ಕೆ ನಗರಸಭೆ ನಾವು ಕೇಳಿದ್ರೆ ನಮಗೆ ಅದು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ನಗರಸಭೆ ಹೇಳ್ತಾರೆ. ಅದೇ ಸಣ್ಣ ನೀರಾವರಿಗೆ ನಮ್ಗೆ ಬರಲ್ಲ, ಅದು ನಗರಸಭೆ ಅವ್ರು ಮಾಡ್ಬೇಕು ಅಂತ ಇಲ್ಲಿ ಗೊಂದಲದಲ್ಲಿದ್ದಾರೆ. ಅವರು ಅಧಿಕಾರಿಗಳೇ ಅವರು ಇದು ಮಾಡ್ಕೊತಾರೆ. ಇದಕ್ಕೆ ಯಾವ್ದು ಸರ್? ಆಕ್ಚುಲಿ ಬಂದು ಇದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ವಿಷಯ, ಮೈನರ್ ಇರಿಗೇಷನ್ ಬಂದಿರ್ತಕ್ಕಂಥ ವಿಷಯ. ಅವ್ರನ್ನೂ ಕರೆದು ಮಧ್ಯಾಹ್ನಕ್ಕೆ ಮೀಟಿಂಗ್ ಮಾಡ್ತಾ ಇದೆ. ನೀರು ಖಾಲಿ ಮಾಡ್ಲಿಕ್ಕೆ DC ಪರ್ಮಿಷನ್ ಬೇಕು. DC ಅವ್ರನ್ನೂ ಮಾತಾಡಿದ್ದೀನಿ. ನಮಗೆ ಯಾರಿಂದ ಅಲ್ಲ ಶಾಶ್ವತ ಪರಿಹಾರ ಸಿಗ್ಬೇಕಷ್ಟೇ ನನಗೆ. ಹೌದು ಇವ್ರದೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಂದೆ. ಸೊ ಅದರಿಂದ ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ನಾನು ಬಂದು ಎನ್ಕ್ವೈರಿ ಮಾಡೋದಾಗಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನೀರು ತಗೊಂಡು ಹೋಗ್ತೇವೆ. ಇದು ಏನಕ್ಕೆ ಟೆಸ್ಟಿಂಗ್ ಮಾಡ್ಲಿಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರಕ್ಕೆ ನಾಳೆಯಿಂದ ವ್ಯವಸ್ಥೆ ಮಾಡ್ತೀವಿ. ಕೆರೆದು ತೂಮುಗಳೆಲ್ಲ ಬಂದಾಗಿ ರಾಜಕೀಯ ಕಾಲಗಳೆಲ್ಲ ಬಂದು ಆಗಿ ಒತ್ತುವರಿ ಆಗಿದೆ ಸರ್. ಈ ನೀರು ಯಾಕಂದ್ರೆ ಗಲೀಜ್ ನೀರು ಹೋಗೋಕ್ಕೆ ತೂಮುಗಳೆಲ್ಲ ಬಂದ್ ಮಾಡಿದ್ದಾರೆ. ಇದಕ್ಕೇನಾದ್ರು ಪ್ರಯತ್ನ? ಸರ್ವೇರ್ನ ಕರೆದಿದ್ದೀನಿ ಸರ್. ನಾನು ಹಂಗೆ ಬಾಯಿ ಮಾತಾಡಿದಾಗ ಸರ್ವೇರ್ ಕರೆದಿದ್ದೀನಿ. ಈಗ ಸರ್ವೇರ್ನ ಬರ್ತಾವ್ರೆ. ಸರ್ವೇರ್ ಬಂದು ಎಲ್ಲಿಂದ ನೀರು ಖಾಲಿ ಮಾಡ್ಬೇಕು, ಎಲ್ಲಿ ತುಂಬಿಡ್ಬೇಕು ಅನ್ನೋದನ್ನ ಅವ್ರು ಈಗಲೇ ಬಂದು ಮಾಡಕ್ಕೆ ಹೇಳಿದ್ದೀನಿ. ಈಗ ಬಂದು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.
మన రగన్న చెప్పా ಶೇಷಗಿರಿ ಎಲ್ಲ ಬರ್ಕೊಟ್ಟು ಎಲ್ಲ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ನಮ್ಮ MLA ಸಾಹೇಬರು ಅದನ್ನ ತನಿಖೆ ಮಾಡ್ತಾರೆ. ಇಲ್ಲ ಏನೋ ಮಾಡ್ಬೇಕು ಇವಾಗ ಒಂದು 4 ಲೀಟ್ ಇದಕ್ಕೆ ಹಾಕ್ಬಿಡ್ಲಿ ಇದಕ್ಕೆ ಹಾಕ್ಬಿಡ್ಲಿ ಸರ್ ಇದೆಲ್ಲ ಕಡಿಮೆ ಮಾಡ್ಬೇಕು. ದೇವ್ರನ್ನ ಉಳ್ಳಿ ಅನ್ನಂತ ಶಪಥ ಆಯ್ತು ಎಲ್ಲಿದ್ದು ಒಂದು ಅದ್ರಲ್ಲಿ ಇಲ್ಲ ಬಿಟ್ಬಿಡೋದೇ ನಾವು ನಾವ್ ಆಗ್ತಿದ್ವಿ ತಗೊಂಡು ನೀರು ಬಿಟ್ಬಿಡು ನೋವು ಬಿಟ್ಬಿಡು ನೀರು ಬಿಟ್ಬಿಟ್ಟು ಮೇಜರ್ ಒಂದು ಪ್ರಾಬ್ಲಮ್ ಆಗ್ತಿದೆ ನೈಟ್ ತೊಗೊಂಡ್ರೆ ಅಲ್ಲಿ ರಿಪೋರ್ಟ್ ಮಾಡಬೇಕು ಅದು 3 ತಿಂಗಳಿಂದಾನೇ ಅದು ಪ್ರಾಬ್ಲಮ್ ಕ್ಲಿಯರ್ ಹೋಗ್ಬೋದು ಕ್ಯಾನ್ ವಾಟರ್ ಬೇಕು ಆಗಲ್ಲ ನೀರಲ್ಲಿ ಹೋಗ್ತಿದ್ದೀಗ ಹೋಗ್ಲಿ ಬಿಡು ಸುಮ್ಮನೆ ನಾವೇನ್ ಮಾಡಕ್ ಅವ್ನ ಕೆರೆ ಕಟ್ಕೊಂಡು ನಾವೇನ್ ಮಾಡಕ್ ಆಗ್ತದೆ ರಿಪೋರ್ಟ್ ಕಡೆ ಇಲ್ಲ ಬರ್ತದಲ್ಲ ಲೇಟ್ ಆಗ್ತದೆ 30,000 ಎಕರೆ ಇದಕ್ಕೆ ಸಂಬಂಧಪಟ್ಟಿದೆ ಇದು ಗದ್ದೆಗಳು ಮಾಡ್ತಾರೆ. ಎಲ್ಲಿ ಒಟ್ಟು ಮಾಡ್ತಾರೆ ಇದು ಗದ್ದೆ ಅಲ್ಲ ಅದು ಜಮೀನು ಅದು ಆ ಕಡೆ ಗದ್ದೆ ಅಲ್ಲ ಇದಕ್ಕೆ ಸಂಬಂಧಪಟ್ಟಿದೆ ಗದ್ದೆ ಚೆನ್ನಾಗಿದೆ ಬೋಟಿಂಗ್ ಎಲ್ಲ ಮಾಡಿದ್ವಿ ಹೆಚ್ಚಿನ 7.5 ಕೋಟಿ ನದಿ ಈ ಕಟ್ಟೆಗೂ ಅದಕ್ಕೂ ಮಾಡ್ಕೊಂಡಿರೋ ಯಾರಪ್ಪ ಹೇಳಿದ್ರು ಕತೆ ಅಯ್ಯೋ ಬಾಡ ದೇವರು ಮಂಗಳೂರು ಉಂಟು ಇಲ್ಲಿಂದ ಕಾಂಟ್ರಾಕ್ಟ್ ಮಾಡಿತ್ತು ಸರಿನೂ ಆಗುತ್ತೆ. ನಮ್ದು ನಾವು ಅರ್ಜಿ ಕೊಟ್ಟು ಅದೇ ಸರ್ ನೀರು ಖಾಲಿ ಉಳಿಯುತ್ತೆ ಅಂತ ಎಲ್ಲರಿಗೂ ನಮಗೂ ಅನುಕೂಲ ಸರ್ ಮುಂದಕ್ಕೆ ನಿಮ್ ಕೈಗೆ ಬಡಬೇಕು ನೀರು ಖಾಲಿ ಟೆಂಡರ್ ನೀರು ಸೈಡ್ ಸೈಡ್ ಹೋಗ್ಲಿ ಕೆರೆ ಮೀನಿದ್ರೂ ಈ ತರ ಗಲೀಜ್ ಮಾಡಲ್ಲ ಸರ್. ನಡಿಯಪ್ಪ ಬೇಕು ಹಿಂದೆ ಈ ಕಡೆ ಇದೆ ಈ ಕಡೆ ಬನ್ನಿ ಸರ್ ಕೈ ಕಡೆ ಬಂದ್ ಮಾಡೋ ಮಾಡ್ಕೊಂಡು ಹೊಂಟಾಯ್ತವ್ರೆ ದೊಡ್ಡ ವ್ಯಕ್ತಿ ಕೈವಾಡ ಇದೆ ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ ಇವ್ರು ಯಾರೋ ಯೂಟ್ಯೂಬ್లో ನನ್ನ ಬಿದ್ದವ್ರೆ ಅದಕ್ಕೆ ನಾನೇನು ಮಾಡ್ತೀನಿ ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ ಮುನ್ಸಿಪಾಲ್ಟಿಯಿಂದ ಒಬ್ರು ಇಡ್ತೀನಿ ಅಂತ ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡಕ್ಕೆ ಅಷ್ಟೊಂದು ಸ್ವಲ್ಪ ನೀವು ಕಾಪಾಡ್ಕೊತೀನಿ ಏನು ಮಾಡಕ್ಕೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅಲ್ಲ ಒಬ್ರು ಇಟ್ಬಿಡೋದಿರಿ ಆಯ್ತಲ್ಲ ಅಂತ ನೋಡಿದೀವಿ ಸ್ಯಾಂಪಲ್ ಮತ್ತು ಕಲೆಕ್ಟ್ ಮಾಡಿದೀವಿ ಅದನ್ನ ಬ್ಯಾಂಗ್ಳೂರು ಲ್ಯಾಬೊರೇಟರಿ ಕಳಿಸ್ತೀವಿ ವಿತಿನ್ 10 days 8 days ಒಳಗಡೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿ ಸರ್ಗೆ ರಿಪೋರ್ಟ್ ಎಲ್ಲ ಕೊಡ್ತೀವಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಏನು ಲೆಟರ್ ಹಾಕ್ಬೇಕು ಅದನ್ನ ಕಳಿಸ್ತೀವಿ ರಿಪೋರ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ
ಓಪನ್ ಮಾಡೋದು ನೀರು ಓಪನ್ ಮಾಡ್ತಾರೆ ಈಗ ಇವತ್ತಾಗ ನಾನು ಜನ ಬರ್ತಾರೆ ಒಂದು ದಿವಸ ಈ ಸರ್ವರ್ ಕಳಿಸ್ಬಿಟ್ಟು ತುಂಬಲ್ಲಿ ಓಪನ್ ಮಾಡ್ಬೋದು ಅದೇ ಕೆರೆ ಓಪನ್ ಮಾಡ್ಕೊಂಡು ನಾನು ಓಪನ್ ಮಾಡಿಸ್ಬಿಡ್ತೀನಿ ಹಾಂ ನೀವೇ ರಿಪೋರ್ಟ್ ಕೊಡ್ತೀರಿ ನೀವೇನು ರಿಪೋರ್ಟ್ ಕೊಡ್ತೀರಿ ನಾವು ಅದಕ್ಕೆ ನೀವು ಬರೋತನಕ ಇದೇನಾಗಿದೆ ಮೇಜರ್ ತಪ್ಪು ಇವರಿಂದ ಆಗ್ತಾ ಇದೆ ಅದು ಸತ್ತಿರ ಕೋಳಿ ತಂದು ಯಾವನು ಬಿಸ್ನೆಸ್ ಮಾಡೋ ಕೋಳಿ ಗಲೀಜ್ ತಂದು ಇದಕ್ಕೆ ಹಾಕ್ತಾವ್ರೆ ಕೆರೆಗೆ ಹಾಕ್ತಾವ್ರೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದಷ್ಟು ಆಕ್ಷನ್ ತಗೋಬೇಕಾಯ್ತು ಯಾರು ಯಾರು ತಗೋಬೇಕಾದ್ರೆ ಆಕ್ಷನ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಟೆಂಡರ್ ಕೊಟ್ಟಿದ್ದಾರೆ ಅಲ್ಲ ಫಿಶಿಂಗ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಫಸ್ಟ್ ಅದಲ್ಲ ಈಗ ಶಾಶ್ವತ ಪರಿಹಾರ ಬೇಕೀಗ ಯಾವನ ಕೆಲಸ ಬರ್ದನಲ್ಲ ಇಲ್ಲಿ ಯೂಟ್ಯೂಬ್ ತಂದು ಶಾಸಕ ಮೇಲೆ ಹಾಕ್ಬಿಟ್ರೆ ಶಾಸಕ ತಂದು ಹಾಕ್ತಾವ್ರೆ ಇಲ್ಲಿ ನಾನು ಮಾಡ್ತಿದ್ದೀನಿ ಅದನ್ನ ಏನ್ ಮಾಡಿ ಶಾಶ್ವತ ಇದು ನಮ್ಮ ಪರಿಹಾರ ಬೇಕೀಗ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಸ್ಮೆಲ್ ಬರ್ತೀವಿ ಸ್ಮೆಲ್ ಬರ್ತಿದೆಯಿಲ್ಲ ಬರ್ತಿದಲ್ವಾ ಇದು ಏನ್ ಮಾಡ್ಬೇಕೀಗ ಸರ್ ಅದು ಅವರು STPಗೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು ಸೀವೇಜ್ ಡ್ರೈನೇಜ್ ಕರೆಕ್ಟಾಗಿ ಸಿಸ್ಟಮ್ ಮಾಡಿಲ್ಲ ಆ ಡ್ರೈನೇಜ್ ಸೀವೇಜ್ ಎಂಟ್ರಿ ಎಲ್ಲ ತಗೊಂಡು STP ಟ್ರೀಟ್ಮೆಂಟ್ ಮಾಡಬೇಕಿತ್ತು ಮತ್ತೆ ಅದು ಡ್ರೈನೇಜ್ ಸಿಸ್ಟಮ್ ಮಾಡಿ ಸದ್ಯಕ್ಕೆ ಸ್ಮೆಲ್ ಬರ್ದಂಗೆ ಏನ್ ಮಾಡ್ಬೇಕು ಈಗ ಆಲ್ರೆಡಿ ನಾವು ನೋಡ್ಬಿಟ್ಟು ಸುಣ್ಣ ಹಾಕಿದ್ದೇವೆ ಸುಣ್ಣ ಮಾಡಿದ್ರೆ ಕ್ಲಿಯರ್ ಆಗಿದೆ ಇದು ಪ್ರಾಬ್ಲಮ್ ಏನಿದೆ 20 ವರ್ಷದಿಂದ ಕೆರೆ ತುಂಬುದಿರ ಹಂಗೆ ಸ್ಟಾಗ್ನೇಟ್ ಆಗಿದ್ದು ಇದು ಹಂಗೆ ಆಗ್ತಿರೋದು ಇದು ಇವತ್ತಿನೆಲ್ಲ ಹೊಲ ಚರಂಡಿ ಕನೆಕ್ಷನ್ ಇದೆ ಹೊಲ ಚರಂಡಿ ನೀರೆಲ್ಲ ಇದೆ ಕನೆಕ್ಷನ್ ಆಗುತ್ತೆ ಸರ್ ಜೊತೆಗೆ ಮೀನಿಗೆ ತ್ಯಾಜ್ಯ ಹಾಕ್ತಾರೆ ಯಾವುದಿಲ್ಲ ಅಲ್ಲೊಂದು ವಿಷಯ ಹೇಳ್ಬೇಕು ಇಲ್ಲ ಒಂದು ಬೇಕಾದ ಒಂದು ಬೇಕಾದ ಮಾಡೋಣ ಅದು ಮಾಡೋಣ ನೀರ್ ಖಾಲಿ ಆಡ್ರೆ ಮತ್ತೆ ಮೀನಿಲ್ಲ ಹೋಗ್ತದೆ ಇಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ ಮೀನಿರೋದಕ್ಕೋಸ್ಕರ ಯಾರೋ ಒಂದು ಕೋಳಿ ಗಲೀಜ್ ಆಗ್ತಾವೆ ನನ್ನ ರೋಡ್ ಹೋಗಿ ಬಂದೆ ಅವ್ರು ಯಾರೋ ವಿದ್ಯಾವಂತರು ಯಾರೋ ವಿಡಿಯೋ ಮಾಡಿದ್ದಾನೆ ಯಾರೋ ಪಾರ್ಕ್ ಬಗ್ಗೆ ಮುಳಬಾಗ್ಲಲ್ಲಿ ಶಾಶ್ವತವಾಗಿ ಏನ್ ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ತೋರಿಸಿ ಹೋಗ್ತಿಲ್ಲ ಅವ್ನಿಗೆ ಹಿಂಗೆ ನಾಗೇಶ್ ಅವರು ನಾಗೇಶ್ 4 ಕೋಟಿ ರೂಪಾಯಿ ಕೇಸರಿ ವ್ಯಾಲದಲ್ಲಿ ಅಮೌಂಟ್ ಡ್ರಾ ಮಾಡೋಗವ್ರೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ತಿ ಇಲ್ಲ ಅದಲ್ಲ ಅದಲ್ಲ ಅದನ್ನ ಪ್ರತಿಯೊಂದು ಶಾಸಕ ತಂದಿಟ್ರೆ ಶಾಶ್ವತವಾಗಿ ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಸ್ಪಂದನೆ ಮಾಡ್ಬೇಕು ಇಲ್ಲಿ ಬಂದು ಬಿಲ್ಡಪ್ ವಿಡಿಯೋ ಮಾಡ್ಬಿಟ್ರೆ ಆಗ್ತದಾ ನಾನು ಒಬ್ಬನೇ ಬಂದು ಹೋಗ್ಬೋಯ್ತಾರೆ ಇವನ್ನೆಲ್ಲ ಬೆಂಗಳೂರಿಂದ ಯಾಕೆ ಕಳಿಸ್ತೇನೆ ನಾನು ನಾವು ಅರ್ಜಿಗೆಲ್ಲ ಕೊಟ್ಟೆ ಕೊಡ್ತಾನೆ ಇದೀವಿ ಬರೀ ನೀರೆತ್ತಿ ಉಳೆತ್ಬಿಟ್ರೆ ಸಾಕು ಕ್ಲಿಯರ್ ಆಗುತ್ತೆ ಇವತ್ತು ಅಪ್ಲೈ ಮಾಡೋ ನಮ್ಮ ಮೀಟಿಂಗ್ ಸ್ಯಾಂಕ್ಷನ್ ಮಾಡೋ ಅಪ್ಲೈ ಮಾಡು ಕೋಳಿವರೆಗೆಲ್ಲ ನೋಟಿಸ್ ಇಶ್ಯೂ ಮಾಡೋ ಆಯ್ತಲ್ಲ ಒಂದು ರಿಪೋರ್ಟ್ ಮಾಡೋ ಆದಷ್ಟು ಬೇಗ ಉಂಡ್ರ ಆದಷ್ಟು ಬೇಗ ಅದು ಅಮೌಂಟ್ ಬರ್ಲಿಕ್ಕೆ ಏನ್ ಪ್ರಯತ್ನ ಬೇಕೋ ಪ್ರಯತ್ನ ಮಾಡ್ತೀವಿ ಅದ ಶಾಶ್ವತವಾಗಿ ಡ್ರೈನೇಜ್ ವರ್ಕ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನೀರು ಬಂದು ಮಳೆ ಬಂದು ತುಂಬಿದ್ರೆ ಮತ್ತೆ ಪ್ರಾಬ್ಲಮ್ ಸಿಕ್ಕಾಕತ್ತೀವಿ ನಾವು ನೀವು ಇವಾಗಲೇ ಅಲ್ಲಿಂದ ಬನ್ನಿ